ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ರೈತರ ಸಾಲ ಮನ್ನಾ ಮಾಡಿ ಮತ್ತು ಬೆಳೆ ಪರಿಹಾರ ಕೊಡಿ ಅಂತ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಮತ್ತು ರೈತರ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್, ಗ್ರಾಮೀಣ ಮಂಡಲದ ಅಧ್ಯಕ್ಷ ಗಂಗಪ್ಪಗೌಡ ಪಾಟೀಲ್, ಪಕ್ಷದ ಕಾರ್ಯಕರ್ತರು, ರೈತರು ಇದ್ದರು. ಸಾಕಷ್ಟು ಬೆಳೆ ನಾಶ ಆಗಿದೆ ಅಂತೇಳಿ, ಸಾಕಷ್ಟು ಬೆಳೆ ನಾಶ ಅಂತಂದ್ರೆ ಕೇವಲ ನೀವು ಕೊಡುವಂಥದ್ದು ಏನು 15% ಬೆಳೆ ನಾಶ ಅಂತ ಹೇಳ್ತೀರ. ಇವತ್ತು ಸುಮಾರು ಏನಿಲ್ಲ ಅಂತಂದ್ರು 75ರಿಂದ 80% ಇವತ್ತು ಬೆಳೆ ಹೋಗ್ಯದ. ಇವತ್ತು 6 ಲಕ್ಷ ಹೆಕ್ಟೇರ್ ಇವತ್ತು ಬೆಳೆ ನಾಶ ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ. ವಾಡಿಕೆ ಮಳೆ ಆಗೋದು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ವರ್ಷಕ್ಕೆ ಎಷ್ಟು ಅಂತಂದ್ರೆ 800 ಮಿಲಿಮೀಟರ್. ಈ ವರ್ಷ ನಮಗೆ ಎಷ್ಟಾಗ್ಯದ ಅಂತಂದ್ರೆ ಸುಮಾರು ಇಲ್ಲಿವರೆಗೆ 1400 ಮಿಲಿಮೀಟರ್ ಮಳೆ ಆಗಿದೆ. ಒಂದು ವರ್ಷ ಆಗ ಮಳೆ, 2 ವರ್ಷದ ಮಳೆ ಒಂದೇ ಸರಿ ಆದಂಗೆ ಆಗ್ಯದ. ಅದಕ್ಕೆ ನಾವು ಇವತ್ತು ಈ ಒಂದು ರೈತರ ಈ ಒಂದು ಬೆಳೆ ಪರಿಹಾರ ಆಗಲಿ, ಆಮೇಲೆ ನಮ್ಮ ರೈತರ ವಿಮೆ ಆಗಲಿ, ಇವತ್ತು ನಮಗೆ ವಿಮೆ ಬರಬೇಕಾಗಿತ್ತು 645 ಕೋಟಿ ರೂಪಾಯಿ. ಅದರಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 321 ಕೋಟಿ. ವಿಮಾನದಾಗ ಹವಾದಾಗ ಅಡ್ಡಾಡ್ತಾ ಇದ್ದೀರಿ. ರೈತರ ಬಗ್ಗೆ ಚಿಂತನೆ ಇಲ್ಲ, ನಿಮಗ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ನಾವು ಸುಮ್ಮನೆ ಕೊಡೋದಿಲ್ಲ. ಇವತ್ತು ಉಗ್ರವಾಗಿ ಈ ಒಂದು ಪ್ರತಿಭಟನೆ ಮುಖಾಂತರ ನಿಮ್ಮ ಧೋರಣೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬರು ಬಂದಾರೆ, ಎಲ್ಲಿ ಅವ್ರ ಕೋಟಿ ಪರವಾಗಿ ಬಂದ ನಮ್ಮ ಅಧಿಕಾರಿಗಳು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಮಿ, ಎಷ್ಟು ಸರ್ವೆ ಮಾಡಿದಿರಿ ನೀವು? ಮುಖ್ಯಮಂತ್ರಿ ಮೊನ್ನೆ 17ನೇ ತಾರೀಕು ಬಂದರು, ಕಾಟಾಚಾರಿಗೆ ಬಂದರು, ಏನೋ ಮಾಡಿ ಹೋದ್ರು, ಏನೋ ಹೇಳಿ ಹೋದ್ರು. ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಇನ್ಸೂರೆನ್ಸ್ ಅಮೌಂಟ್ ಬ್ಯಾಲೆನ್ಸ್ ಇರ್ತಕ್ಕಂತ ಪೆಂಡಿಂಗ್ ಇರ್ತಕ್ಕಂತ ಹಾಕಿದವಿ, ನೇರವಾಗಿ ರೈತರಿಗೆ ಹೋಗ್ತದಂತಕ್ಕಂತ ಮಾತಾಯ್ತು. ಇಲ್ಲಿವರೆಗೆ 1 ಪೈಸಾನು ಕೂಡ ಯಾರ ರೈತರಿಗೆ ಬಂದಿಲ್ಲ. 294 ಕೋಟಿ ಇರ್ತಕ್ಕಂತ ಬ್ಯಾಲೆನ್ಸ್ ಇನ್ಸೂರೆನ್ಸ್ ದುಡ್ಡು ಬರ್ತಕ್ಕಂತ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇನ್ನೂ 1 ಪೈಸಾನು ಕೂಡ ಯಾರ ರೈತನ ಅಕೌಂಟ್ಗೆ ಹೋಗಿಲ್ಲ. ಮತ್ತು ರೈತರು ಬೆಳೆ ಪರಿಹಾರನು ಕೂಡ ಎಲ್ಲಿನೂ ಕೊಟ್ಟಿಲ್ಲ. ಇವತ್ತು ರಸ್ತೆಗಳು ನೋಡ್ತಾ ಇದ್ದೀರಿ, ಎಷ್ಟು ತೆಗ್ಗು ಬಿದ್ದಾವ. ನಮ್ಮ ತಾಯಂದಿರು, ವಯಸ್ಸಾದವರು, ಅವ್ರ ನೋವು ನೀವು ಕೇಳ್ತಾ ಇಲ್ಲ. ಇವತ್ತು ಎಷ್ಟು ರಸ್ತೆಗಳು ಹಾಳಾಗಿವೆ ಹೇಳಿದ್ರು. ಅದು ತಕ್ಕಂತೆ 300 ಚಿಲ್ಲರ್ ಕೋಟಿ ಬಿಡುಗಡೆ ಕೂಡ ಸರ್ಕಾರ ಮಾಡಿದೆ. ನಾವು ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಕೂಡ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೇವೆ. ಇನ್ನೂ ಕೂಡ 300 ಚಿಲ್ಲರ್ ಕೋಟಿ ರೈತರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದು ಆದಷ್ಟು ಬೇಗನೆ ಮಾಡ್ಬೇಕಂತಕ್ಕಂಥ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಪತ್ರ ಕೊಡೋ ಮುಖಾಂತರ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17 ಸೆಪ್ಟೆಂಬರ್ ಗುಲ್ಬರ್ಗ ಬರಲಿಕ್ಕಿಂತ ಮುಂಚೆನೆ 300 ಕೋಟಿ ಚಿಲ್ಲರೆ ಬಿಡುಗಡೆ ಇವತ್ತು ರೈತರ ಖಾತೆ ಹಣ ಹಾಕಿ ಬರಬೇಕಂತಕ್ಕಂಥದ್ದು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡ ನಾವು ಒತ್ತಾಯ ಕೂಡ ಸರ್ಕಾರಕ್ಕೆ ಮಾಡಿದ್ದೇವೆ. ಆದರೆ ಯಾವುದು ಕೂಡ ಪರಿಹಾರ ಆಗಿದ್ದಿಲ್ಲ. ಅದು ಜೊತೆಯಲ್ಲಿ ಇವತ್ತು ರೈತರು ಬೆಳೆದಂತ ಸೋಯಾಬೀನ್ ಬಿತ್ತಂತ ಬೀಜಗಳಲ್ಲಿ ನಾಟಿಕೆ ಕೂಡ ಆಗ್ಲಿಲ್ಲ, ಬೆಳಿತಕ್ಕಂಥ ಕೆಲಸ ಆಗಲಿಲ್ಲ. ಅದ್ರ ಜೊತೆಲಿ ಇವತ್ತು ಹೆಸರು ಉದ್ದ ಬಿಡಿಸ್ತಕ್ಕಂಥ ಸಂದ ಇನ್ನೊಂದು 15 ದಿವಸದಾಗ ಹೆಸರು ಉದ್ದ ಎಲ್ಲಾ ಜನರ ರೈತರೆಲ್ಲ ಕೂಡ ಇವತ್ತು ರಾಶಿ ಆಗ್ತಕ್ಕಂಥ ಸಂದರ್ಭ ಬಂದಾಗ ಕೂಡ ಅದ್ರ ಕೂಡ ಮಳಿಗಳು ಬಂದು ಇವತ್ತು ನುಕ್ಸಾನ್ ಆಗ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ನಾವು ಇಷ್ಟೇ ವಿನಂತಿ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆದಷ್ಟು ಬೇಗನೆ ಇವತ್ತು ರೈತರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಕೂಡ ನಾವು ಇವತ್ತು ಮನವಿ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ರೀತಿಯ ಬಹಳಷ್ಟು ಮಳೆಗಳಾಗಿ ಎಲ್ಲ ರಸ್ತೆಗಳು ಕೂಡ ಹಾಳಾಗಿದ್ದು ನೋಡಿದ್ವಿ. ಇವತ್ತು ಜೀವಣಿಗೆ ಬ್ರಿಡ್ಜ್ ಅಂತಕ್ಕಂಥ ಕೂಡ 1 ವರ್ಷ ಐತಿ ಬ್ರಿಡ್ಜ್ ಹೋಗಿ, 1 ವರ್ಷ ಆದ್ರೂ ಕೂಡ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕಂದಾಯ ಮಂತ್ರಿಗಳು ಹಿಡ್ಕೊಂಡು ಇವತ್ತು PWD ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಖುದ್ದಾಗಿ 4-5 ದಿವಸ ಬಾರಿ ಕೂಡ ಹೋಗಿ ಭೇಟಿಯಾಗಿ ಬಂದು ಇವತ್ತಿನ ಕೂಡ ಪರಿಹಾರ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿಲ್ಲ. ಅದ್ರ ಜೊತೆಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಕೇಂದ್ರದ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ 6,000 ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಕೂಡ ರೈತರು ಇನ್ನೂ ಕೂಡ 4,000 ಹಾಕಿ ಕೊಡ್ತಕ್ಕಂಥ ಕೆಲಸ, 10,000 ಕೊಡ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮಾಡಿದ್ದೆವು. ಅದ್ರ ಜೊತೆ ಬೊಮ್ಮಾಯಿ ಸಾಹೇಬ್ ಸರ್ಕಾರ ಆದ ತಕ್ಷಣನೇ ಇವತ್ತು ರೈತರ ಮಕ್ಕಳು ಕೂಡ ಎಲ್ಲ ವಿದ್ಯಾವಂತರಾಗಬೇಕು, ವಿದ್ಯಾಭ್ಯಾಸ ರೈತರ ಮಕ್ಕಳು ಕೂಡ ಚೆನ್ನಾಗಿ ಓದ್ಬೇಕಂತಕ್ಕಂಥ ಕೂಡ ಇಟ್ಕೊಂಡು ರೈತರು ವಿದ್ಯಾನಿಧಿ ಅಂತಕ್ಕಂಥ ಕೂಡ ಇವತ್ತು ಬೊಮ್ಮಾಯಿ ಸಾಹೇಬರು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ನೋಡಿದ್ವಿ. ಅದು ಕೂಡ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ತಕ್ಷಣ ಎಲ್ಲ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರ ಮುಖಾಂತರ ನಾವು ಇಷ್ಟೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗನೆ ರೈತರ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ರಸ್ತೆಗಳು ಹಾಳಾಗಿದ್ದು ಕೂಡ ಆದಷ್ಟು ರಸ್ತೆಗಳಿಗೆ ದುಡ್ಡು ಬಿಡುಗಡೆ ಮಾಡ್ಬೇಕಂತಕ್ಕಂಥ ಕೂಡ ಈ ನಮ್ಮ ಕಲಬುರಗಿ ಗ್ರಾಮೀಣ ಮುಖಾಂತರ ಮಂಡಲದಲ್ಲಿ ಇವತ್ತು ನಮ್ಮ ಪಕ್ಷದ ಅನೇಕ ಸರ್ವೆ ಕೂಡ ಈಗಾಗಲೇ ಎಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಕಂಟಿನ್ಯೂ ಮಳೆಗಳಿದ್ದಾರೆ.
ಈಗ ಕೂಡ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಹಂತವಾಗಿ ಸರ್ವೆ ಮಾಡ್ತಿದ್ದಾರೆ. ನಮ್ಮ ಮುಖಾಂತರ ಇಷ್ಟೇ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಎಲ್ಲಾ ಸರ್ವೆ ನಂಬರ್ಗಳು ಎಲ್ಲಾ ರೈತರು ಕೂಡ ನೀವು ಖುದ್ದಾಗಿ ವಿಸಿಟ್ ಮಾಡಿ ಎಲ್ಲರಿಗೂ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಿಮ್ಮ ಮುಖಾಂತರ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿದ ಮುಖಂಡರಿಂದ ಎಲ್ಲ ಅನೇಕ ಪಕ್ಷ ಹಿರಿಯ ಮುಖಂಡರು ಭಾಗವಹಿಸಿದ್ದಾರೆ. ಸಮಯ ಜಾಸ್ತಿ ತಗೊಳ್ಳೋದು ಆದಷ್ಟು ಬೇಗನೆ ಮಾತಾಡಿ ಮುಗಿಸ್ತಾ ಇದ್ದೀನಿ. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಿ? ಹವಾದ ಮೇಲಿದ್ದೀರಿ, ಗಾಳಿ ಮೇಲಿದ್ದೀರಿ, ಉಸ್ತುವಾರಿ ಸಚಿವರಾಗಿ ಏನ್ ಮಾಡ್ತಾ ಇದ್ದೀರಿ? ಏನ್ ಕಣ್ಣು ಮುಚ್ಕೊಂಡು ಕೂತೀರಿ? ಈ ಭಾಗದ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ, ನಿಮ್ ಬಗ್ಗೆ ಬಹಳ ಗೌರವ ಇತ್ತು. ಎಲ್ಲಿದ್ದೀರಿ? ದೆಹಲಿಯಾಗಿದ್ದೀರಾ? ಬಿಹಾರ್ ಆಗಿದ್ದೀರಾ? ಗೊತ್ತಾಗ್ತಾ ಇಲ್ಲ. ಜನರು ಗೋಳ ನೀವು ಕೇಳ್ತಾ ಇಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ರೈತರ ಮೇಲೆ ಬರ್ತಾ ಇಲ್ಲ. ಇವತ್ತು ನೀವು ಕೈ ಕಟ್ಕೊಂಡು ಕೂತೀರಿ, ನಾವು ಸುಮ್ಮನೆ ಕೂಡೋದಿಲ್ಲ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.